ಮಂತ್ಲಿ ಎಷ್ಟು ದುಡ್ಡು ಇವಾಗ ಸಪೋಸ್ ಮೆಡಿಸಿನ್ ಇಲ್ಲ 25,000 ಕರೆಕ್ಟ್ ಸರ್. ಅಂದರೆ ಪೇಷಂಟ್ ಆಗಿ ನೀವು ಸ್ವಲ್ಪ ಅಲಿಗೇಷನ್ ಔಷಧ ಬರ್ಕೊಡ್ತಾರೆ ಸರ್. ನೀವು ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೀರಾ? ಇಲ್ಲಿ ಪೇಷಂಟ್ಸ್ ಯಾರು ಔಷಧ ತಗೊಳ್ಳೋದಿಲ್ಲ ನಾವೇ ಕೊಡ್ತೀವಿ ಅಂತ ವೆಲ್ತ್ ನೋಟಿಫಿಕೇಶನ್ ಸರ್ಕಾರ ಇಶ್ಯೂ ಮಾಡಿ ಇಮಿಡಿಯೇಟ್ ಆಗಿ ಎಲ್ಲ ಬೋರ್ಡ್ ಹಾಕ್ಸ್ಬೇಕು. ಬೋರ್ಡ್ ಹಾಕ್ಸ್ಬೇಕು, ಜನರಿಗೆ ಗೊತ್ತಾಗಬೇಕು. ಉಚಿತ ಅಂತ ಡಿಸ್ಪೆನ್ಸರಿಯಲ್ಲಿ ಹಾಕಿ ಬರೀ ಒಂದು ವೇಳೆ ನೀವು ಹೊರಗಡೆ ತರಿಸಿದ್ರಿ ನೀವೇ ಸಪ್ಲೈ ಮಾಡಬೇಕು. ದಯವಿಟ್ಟು ಒಂದು ಸರ್ಕಾರ ಇಶ್ಯೂ ಮಾಡಿ ಇವತ್ತೇ. ನೀವು ನಿಮ್ಮ ಎಂಟರ್ ಡಾಕ್ಟರ್ಸ್ ಯಾರು ಔಷಧ ಬರ್ಕೊಡೋಂಗಿಲ್ಲ, ಏನೋ ಮೆಡಿಸಿನ್ ನಾವೇ ಕೊಡಬೇಕು. 25,000 ಇದೆ ನಿಮಗೆ, ಅದು ತೊಗೊಂಡು ಕೊಡ್ಬೇಕು ಪೇಷಂಟ್ಸ್ಗೆ. ಲಾರ್ಜ್ ನಂಬರ್ ಆಫ್ ಇರೆಗ್ಯುಲರ್ ಇಲ್ಲ ಇಲ್ಲ ಅಂತ ಬರ್ಕೊಡ್ರಿ. ನಾವು ಹೋಗಿ ಬಂದು ಹಂಗೆ ಜರ್ಕೊಳ್ಳಿ ಒಂಚೂರು ಸುಮ್ಮನೆ ಹಂಗೆ ಜರ್ಕೊ ಸುಮ್ಮನೆ ಲೋಕಾಯುಕ್ತ ಬೋರ್ಡ್ ಹಾಕಿ ಪ್ರತಿಯೊಂದು ಬ್ರಾಂಚಲ್ಲಿ ಇರಬೇಕು ಒಂದು ಬೋರ್ಡ್. ಯಾರು ಡಿಮಾಂಡ್ ಮಾಡೋದು ಇಂಥ ನಂಬರಿಗೆ ಫೋನ್ ಮಾಡಿ ಅಂತಂದು ಬೋರ್ಡ್ ಹಾಕ್ಸಿ. ಹಾಂ 3 ಬ್ಲಾಕ್ಸಲ್ಲೂ ಹಾಕ್ಸ್ಬೇಕು. ಆಮೇಲೆ ಸರ್ ಯಾಕಂದರೆ ಬಂದಾಗ ಏನು ಮಾಡ್ತಾರೆ, ಮೆಡಿಸಿನ್ಸ್ ಕೊಡೋಲ್ಲ ಕೇಳಿದಾಗೆ ಎಲ್ಲ ಔಟ್ಸೈಡ್ ಬರ್ಕೊಡ್ತಾರೆ. ಯಾವುದಿಲ್ಲ ಇಲ್ಲ ಅಂತಂತಾರೆ. ವಸಂತ ಕುಮಾರ್ ಸರ್. ಕೃಷ್ಣನ್ ಮಿಸ್ಟರ್ ವಸಂತ್ ಕುಮಾರ್. ಇವಾಗ ನೀವು ಇಲ್ಲಿ ಪೇಷಂಟ್ ಇದ್ದೀರಾ? ಎಲ್ಲಿ ಯಾವ ವಾರ್ಡಲ್ಲಿ ಇದ್ದೀರಿ? ಅಲ್ಲ ಆ್ಯಕ್ಚುಲಿ ಈಗ ಬಂದು ಚೆಕಪ್ ಮಾಡಿದ್ದೀನಿ. ಚೆಕಪ್ ಬಂದಾಗ ಯಾವುದಿಲ್ಲ ಇದಿಲ್ಲ ಇದಿಲ್ಲ ಅಂತ ಜನರಲ್ ಇವತ್ತು ಬಂದಿದೆ ಸರ್. ವಸಂತ್ ಕುಮಾರ್ ಏನು ಪ್ರಾಬ್ಲಮ್ ಬಂದಿದ್ರಿ? ಇವತ್ತು ಬ್ಲಡ್ ಟೆಸ್ಟ್ ಬಂದಿದೆ ಸರ್. ಬ್ಲಡ್ ಟೆಸ್ಟ್ ಏನು ಕೇಳಿದ್ರು ನೀವು? ಬ್ಲಡ್ ಟೆಸ್ಟ್ ಬಂದಾಗ ಯಾರೇನು ಕೇಳಿದ್ರು ನಿಮಗೆ? ಇವತ್ತೇನು ಇದು ಮಾಡಿಲ್ಲ. ನಿನ್ನೆ ಮೊನ್ನೆ ಬಂದಾಗ ಏನಂದರೆ ಮೆಡಿಸಿನ್ಸ್ ಇಲ್ಲ ಅಂತಂದ್ರು. ಮೆಡಿಸಿನ್ಸ್ ಇಲ್ಲ ನಿನ್ನೆ ಮೊನ್ನೆ ಅಂತಂದ್ರೆ ನಿನ್ನೆ ಬಂದರು ಮೊನ್ನೆ ನಿನ್ನೆ ಬಂದಿದೆ ಮೊನ್ನೆ ಬಂದಿದೆ. ಬ್ಲಡ್ ಟೆಸ್ಟ್ಗೆ ಬಂದಿದ್ದೀರಾ? ಬ್ಲಡ್ ಟೆಸ್ಟ್ ಅಲ್ಲ ಸರ್, ಚೆಕಪ್ ಬಂದಿದೆ. ಚೆಕಪ್ ಬಂದು ಮೆಡಿಸಿನ್ಸ್ ಬರ್ಕೊಟ್ರು. ಮೆಡಿಸಿನ್ಸ್ ಇಲ್ಲ ಅದು ಔಟ್ಸೈಡ್ ತೊಗೊಂಡಿತ್ತು. ಯಾವ ಮೆಡಿಸಿನ್ ಬರ್ಕೊಟ್ಟಿದ್ರು ಹೇಳಿ? ಆ್ಯಕ್ಚುಲಿ ಇದು ಇದೆ ಸರ್, ಪ್ರಿಸ್ಕ್ರಿಪ್ಷನ್ ಇದೆ. ಸ್ವಲ್ಪ ಹಿಂದೆ ಹೋದ್ರೆ ಎಲ್ಲರೂ ಸಿಗುತ್ತೆ. ನಾನು ಬರೋಕ್ಕೆ ರೆಡಿ ಇದ್ದೀನಿ. ಬನ್ನಿ ಸರ್. ಸರ್ ಸರ್ ಹಿಂದೆ ಬನ್ನಿ ಸರ್. ಸರ್ ಆ ಕಡೆಯಿಂದ ಹೋಗಿ ತೋರಿಸಿ ಸರ್. ಏನು ಹೇಳಿದ್ರು ಅವಾಗ? ಕೇಳಿದಕ್ಕೆ ಔಟ್ಸೈಡ್ ತೊಗೊಳ್ಳಿ, ಅದಿಲ್ಲ ಮೆಡಿಸಿನ್ ಅಂತ. ಲಾಸ್ಟ್ ವೀಕ್ ಬಂದು ಅಲ್ಲಿ ಕೌಂಟರ್ನಲ್ಲಿ ಹೇಳಿದ್ರು. ನೀವು ಮುಂದೆ ಏನು ಮಾಡಿದ್ರಿ? ಆಮೇಲೆ ಮತ್ತೆ ನಾವು ಮತ್ತೆ ಈ ಸದ್ಯಕ್ಕೆಲ್ಲ ಬಂದಿದ್ರು. ಆಮೇಲೆ ಮತ್ತೆ ಇಲ್ಲ ಅಂತಂದು ಮತ್ತೆ ಔಟ್ಸೈಡ್ ತೊಗೊಂಡಿದ್ದೆ ಆಯಿತು. 2-3 ಟೈಮ್ ಔಟ್ಸೈಡ್ ತೊಗೊಂಡಿದ್ದೀನಿ. ಔಟ್ಸೈಡ್ ತೊಗೊಂಡು ಯಾವುದಕ್ಕೆ ಅದು ಸಂಬಂಧಪಟ್ಟದ್ದು ಔಷಧಿ? ಅದು ಬಂದು ಆ್ಯಕ್ಚುಲಿ ಒಂದು ಬ್ಯಾಕೆಟ್ಸ್ ಇದ್ದು, ಮತ್ತು ಇನ್ನೊಂದು ಬ್ಯಾಕ್ ಪೇನ್ ಇದೆ. ನೀವು ಇಲ್ಲಿವರೆಗೆ ಇಲ್ಲಿ ಯಾವ ಔಷಧಿ ನಿಮ್ಗೆ ಕೊಡಲಿಲ್ಲ? ಯಾವುದಕ್ಕೂ ಕೊಡ್ತಾರೆ. ಆಮೇಲೆ ಕಣ್ಣು ಚೆಕ್ ಮಾಡ್ತಾರೆ. ಕಣ್ಣು ಯಾವಕ್ಕೆಲ್ಲ ಡ್ರಾಪ್ಸ್ ಇದೆ ಇಂಜೆಕ್ಸ್ ಎಲ್ಲ ಔಟ್ಸೈಡ್ ತೊಗೊಂಡಿದ್ದಾರೆ. ಅವರ ಹೆಸರು, ಅವ್ರದ್ದು ಫೋನ್ ನಂಬರ್ ನೀವು ಔಷಧ ತಗೊಂಡು ಬಿಲ್ಲಿದೆಯಾ ಎಷ್ಟು